ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಟೆರೇಸ್ ಮೇಲೆ ಯಾವ ಗಿಡ ಇದೆ ಅಂತ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಟೆರೇಸ್ ಮೇಲೆ ಎಷ್ಟೊಂದು ಗಿಡಗಳಿದೆ, ಆ ಗಿಡಗಳಿಂದ ಏನೇನು ಉಪಯೋಗ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾನು ಕನಕಾಂಬರ ಹೂವು ಗಿಡಗಳು 4 ಇದೆ. ಈ ಹೂಗಳಂತೂ ಬೆಳಗ್ಗೆ ಟೈಮ್ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಎದ್ದ ತಕ್ಷಣ ಬರ್ತೀನಲ್ಲ ಅವಾಗ ಆ ಹೂವು ನೋಡೋದಕ್ಕೆ ಚಂದ. ಹೂಗಳಂದ್ರೆ ನಂಗೆ ತುಂಬಾನೇ ಇಷ್ಟ. ನೋಡ್ತಾನೆ ನಿಂತ್ಕೊಂಡ್ಬಿಡ್ತೀನಿ ಅದ್ರದ್ದು ಚಂದ ಅಂದನ. ಇನ್ನು ಹೂಗಳಲ್ಲಿ ಬೇರೆ ಬೇರೆ ತರ ಸ್ಮೆಲ್ ಎಲ್ಲ ಇದೆ. ನಿಜ ನಾವು ಅದೃಷ್ಟವಂತರಲ್ಲ, ಎಂತೆಂತ ಹೂಗಳನ್ನ ನೋಡ್ತೀವಿ, ಅದ್ರ ಸ್ಮೆಲ್ ಎಲ್ಲ ಮಾಡ್ತೀವಿ. ದೇವ್ರು ನಮ್ಗೆ ಎಷ್ಟೊಂದು ವರಗಳು ಕೊಟ್ಟಿದ್ದಾನೆ. ಹಾಗೆ ಗಣಕೆ ಸೊಪ್ಪು ತುಂಬಾನೇ ಬೆಳ್ಕೊಂಡಿತ್ತು. ಇದು ನಾನಂತೂ ಹಾಕಿಲ್ಲ, ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ನಲ್ಲ, ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಆವಾಗ ಬೆಳ್ಕೊಂಡಿರೋದು. ಗಣಕೆ ಸೊಪ್ಪು ತುಂಬಾನೇ ಒಳ್ಳೇದು ಕೆಮ್ಲಿಗಂತೂ. ಇದರಲ್ಲಿ ಪಲ್ಯ ಮಾಡ್ಬೋದು, ಮತ್ತೆ ಮಸೊಪ್ಪು ಸಾಂಬಾರು ಮಾಡ್ಬೋದು, ಮತ್ತೆ ಅವರೆಕಾಳು ಜೊತೆ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಸಂಜೆ ಟೈಮು ನೀರು ಹಾಕ್ತಿರ್ತೀನಿ ಗಿಡಗಳಿಗೆ. ಹಾಗೆ ಪೈಪಲ್ಲಿ ಹಾಕಿದ್ರೆ ಡೈರೆಕ್ಟ್ ಆಗಿ ಮಣ್ಣೆಲ್ಲ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಬಕೆಟ್ಗೆ ತುಂಬಿಸ್ಕೊಂಡು ಈ ತರ ಹಾಕ್ತಾ ಇರ್ತೀನಿ ನೀರು. ಹಾಗೆ ಬೆಳ್ದಿರೋ ಗಿಡಗಳನ್ನೆಲ್ಲ ಕಿತ್ತಿ ಬಿಸಾಕ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಬೆಳ್ದಿರೋ ಗಿಡಗಳೆಲ್ಲ ಕಿತ್ತಾಕಿ. ಅದಕ್ಕೆ ಇವತ್ತು ಅದನ್ನು ಕೂಡ ಕಿತ್ತಾಕ್ತಾ, ಜೊತೆಗೆ ಇವತ್ತು ನಮ್ಮ ಟೆರೇಸ್ ಮೇಲಿರೋ ಗಾರ್ಡನ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದು ಟೊಮೆಟೊ ಗಿಡ ಈಗ ಹಾಕಿದ್ದು, ಮತ್ತೆ ಮೆಂತೆ ಸೊಪ್ಪಿನ ಗಿಡ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ನಾನು ಮೆಂತೆ ಹಾಕಿ. ಈಗ ಮತ್ತೆ ಹಾಕೇ ಇಲ್ಲ, ಮತ್ತೆ ಹಾಕಬೇಕು. ಹಾಗೆ ಇಲ್ಲಿ ಕನಕಾಂಬರ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿದೆ. ಒಂದು 5-6 ಗಿಡಗಳಿದೆ. ನಾನು ನೀರೆಲ್ಲ ಹಾಕ್ಬಿಟ್ಟು ಗಿಡ ಎಲ್ಲ ವೇಸ್ಟ್ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಈ ತರ ಒಂದು ಯಾವ್ದಾದ್ರು ಸ್ಟಿಕ್ ಇತ್ತು ಅಂದ್ರೆ, ಇಲ್ಲ ಕಬ್ಬಿಣದ ಯಾವ್ದಾದ್ರು ಸಣ್ಣ ಪುಟ್ಟದು ರಾಡ್ ಇತ್ತು ಅಂದ್ರೆ ಅದನ್ನ ತಗೊಂಡು ಕೆದಕ್ಬೇಕು. ಹಿಂಗೆ ಕೆದಕಿದ್ರೆ ಚಿಕ್ಕ ಪುಟ್ಟ ವೇಸ್ಟ್ ಗಿಡಗಳಿತ್ತು ಅಂದ್ರೆ ಅವು ಬೆಳೆಯಲ್ಲ, ಅಲ್ಲೇ ಗೊಬ್ಬರ ಆಗ್ಬಿಡ್ತವೆ. ನಿಮ್ಗೂ ಏನಾದ್ರು ಟೆರೇಸ್ ಮೇಲೆ ಜಾಗ ಇತ್ತು ಅಂದ್ರೆ ಗಿಡಗಳನ್ನ ಹಾಕಿ, ಪಾಟಲ್ಲಾದ್ರೂ ಓಕೆ, ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ಗಳು ಕೂಡ ಸಿಗ್ತವೆ, ಅದರಲ್ಲಾದ್ರೂ ಓಕೆ. ತರಕಾರಿನ ನೀವೇ ಕೂಡ ಬೆಳಿಬೋದು, ಗಿಡಗಳನ್ನ ಕೂಡ ನೀವೇ ಕೂಡ ಬೆಳಿಬೋದು. ಅದರಲ್ಲಿ ಹೂವುಗಳು ಬೆಳೀತದಲ್ಲ, ಆ ಅಂದ ನೋಡಿ ನೀವು ಖುಷಿ ಪಡ್ಬೋದು. ನೀವು ಬೆಳೀತಾ ಇದ್ದಾಗ ಅದು ಸಿಗುತ್ತಲ್ಲ, ಆ ಫೀಲಿಂಗ್ಸು ನಿಜ, ಅದು ಎಷ್ಟು ಸಮಾಧಾನ ಕೊಡುತ್ತೆ ಮನ್ಸಿಗೆ ಅಂದ್ರೆ ತುಂಬಾನೇ. ಆ ಪ್ರತಿದಿನ ಅದು ಬೆಳೀತಾ ಇರೋದನ್ನ ಬಂದು ಬಂದು ನೋಡ್ತೀವಲ್ಲ, ಎಷ್ಟೊಂದು ಸಮಾಧಾನ ಅನ್ಸುತ್ತೆ ಮನ್ಸಿಗೆ ಅಂದ್ರೆ ತುಂಬಾನೇ ಖುಷಿ ಕೂಡ ಆಗ್ತಾ ಇರುತ್ತೆ. ಈ ಗಿಡಗಳ ಮುಂದೆ ಕುತ್ಕೊಂಡ್ರೆ ನನ್ ಕೆಳಗಡೆ ಹೋಗಕ್ಕೆ ಮನ್ಸು ಬರಲ್ಲ, ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ಲಾ ಅಂತ ಅನ್ಸ್ತಿರುತ್ತೆ. ಅಷ್ಟೊಂದು ಬಾಂಡಿಂಗ್ ಬೆಳ್ಕೊಳ್ಳುತ್ತೆ ನಿಮ್ಮ ಮತ್ತೆ ಗಿಡಗಳ ಮಧ್ಯೆ. ಬೇಕಾದ್ರೆ ನೋಡಿ ನೀವು ಕೂಡ ಬೆಳೆದು. ಹಾಗೆ ಇಲ್ಲಿ ಎಣ್ಣೆ ಸೊಪ್ಪಿನ ಗಿಡ ಇತ್ತು, ಅದನ್ನೇ ಕಿತ್ತಾಕ್ಬಿಟ್ಟೆ. ಬೇರ್ನ ಕೀಳೋಣ ಅನ್ಕೊಂಡು ಹೋದ್ನ, ನಾನು ಇದನ್ನ ಅಯ್ಯೋ ಕಡ್ಲೆಕಾಯಿ ಸೊಪ್ಪಿನ ಗಿಡ ಅನ್ಕೊಂಡ್ಬಿಟ್ಟೆ. ಹೋಯ್ತಲ್ಲ ಕಡ್ಲೆಕಾಯಿ ಕಿತ್ತಾಕ್ಬಿಟ್ನಲ್ಲ ಅನ್ಕೊಂಡೆ. ಆಮೇಲೆ ನೆನ್ಪು ಮಾಡ್ಕೊಂಡೆ ಇದು ಎಣ್ಣೆ ಸೊಪ್ಪಿನ ಗಿಡ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಪಾಟಲ್ಲಿ ಬಸಳೆ ಸೊಪ್ಪಿನ ಗಿಡನೂ ಕೂಡ ನಾನು ಬೆಳೆದಿದ್ದೀನಿ. ಇದು ತುಂಬಾ ಆರೋಗ್ಯಕರವಾದ ಗಿಡ. ಇದು ತುಂಬಾನೇ ಬೆನಿಫಿಟ್ ಇದೆ ಈ ಗಿಡದಲ್ಲಂತೂ. ಇದನ್ನ ಬೇಳೆ ಸಾರು ಜೊತೆ ಹಾಕಿ, ಮತ್ತೆ ಪಲ್ಯ, ಚಟ್ನಿ ಎಲ್ಲದೂ ಕೂಡ ಮಾಡ್ಬೋದು. ಇದನ್ನ ಸಿಕ್ಕಿದ್ರೆ ಎಲ್ಲಾದ್ರೂ ಬೆಳೆದೇ ಬಿಡಕ್ ಹೋಗ್ಬೇಡಿ. ನಾವಾಗೆ ಬೆಳೆದಿರೋದು ನಮ್ಮ ಪಾಟಲ್ಲಿ ದಾಳಿಂಬೆ ಗಿಡ, ಸಪೋಟ ಗಿಡ, ಮತ್ತೆ ಖರ್ಜೂರದ ಗಿಡ. ಹಾಗೆ ಇದು ತುಂಬೆ ಹೂವು. ಇದಂತೂ ಆಯುರ್ವೇದಿಕ ಗುಣಗಳನ್ನ ಹೊಂದ್ಕೊಂಡಿದೆ. ಅದನ್ನು ಕೂಡ ಬೆಳೀರಿ. ಶಿವನ್ ಪೂಜೆಗೆ ಅದನ್ನ ಯೂಸ್ ಮಾಡ್ತಾರೆ, ಪೂಜೆಗೆ ಅಂತೇಳಿ. ಹಾಗೆ ಅಲೋವೆರಾ ಗಿಡ ಇದೆ, ಮತ್ತೆ ಮನಿ ಪ್ಲಾಂಟ್ ಇದೆ, ಮತ್ತೆ ಇದು ಡ್ರಾಗನ್ ಫ್ರೂಟದು ಗಿಡ ಇದೆ. ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು, ಕಡ್ಡಿ ನಿಲ್ಸಿದ್ರೆ ಉದ್ದ ಬೆಳ್ಕೊಳ್ಳುತ್ತೆ. ಇಷ್ಟೊಂದು ಟೊಮೆಟೊ ಗಿಡಗಳು ಹಾಕೊಂಡಿದ್ದೀನಿ, ಮತ್ತೆ ಒಂದು ಮನಿ ಪ್ಲಾಂಟ್ ಬೆಳೀತಾ ಇದ್ದೀನಿ. ಹಾಗೆ ಒಂದು ಶೋ ಗಿಡ, ಹಾಗೆ ಸೀಬೆ ಗಿಡ. ಇದು ತಾನೇ ಹುಟ್ಕೊಂಡಿರೋದು. ಸೀಬೆಕಾಯಿ ಬಿಡೋದೋ ಗೊತ್ತಿಲ್ಲ, ಆದ್ರೂ ಬೆಳೀತಾ ಇದ್ದೀನಿ. ಅದರಿಂದ ಲಾಭ ಪಡೆಯೋದಕ್ಕಿಂತ ಆ ಗಿಡಗಳನ್ನ ನೋಡೋಕ್ಕೆ ಚೆಂದ, ಅದಕ್ಕೋಸ್ಕರ ಬೆಳೀತಾ ಇದ್ದೀನಿ. ಲಾಂಗ್ನ ಅಲ್ಲಿಗೆ ಎಂಡ್ ಮಾಡಿ ಅದ್ರ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಬನ್ನಿ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ. ನಾನಿವತ್ತು ಡೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲೂ ತುಂಬ ನೋವಾಗ್ತಾ ಇತ್ತು, ಅದಕ್ಕೆ ಹೋದೆ. ನಿಮಗೆ ಏನಾದರೂ ಡೆಂಟಲ್ದು ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿಗೆ ಬನ್ನಿ. ಮತ್ತು ಅಕ್ಕಪಕ್ಕದಲ್ಲಿ ಪ್ರೈವೇಟ್ ಕ್ಲಿನಿಕ್ ಇತ್ತು ಅಂದರೆ ಜಾಸ್ತಿ ಅಮೌಂಟ್ ತೊಗೊಳ್ತಾರೆ, ಯಾಕಂದರೆ ಪ್ರೈವೇಟ್ ಅಲ್ವಾ, ನಾವೇನು ಹೇಳಂಗೆ ಇಲ್ಲ ಅಲ್ಲಿ. ನಿಮ್ಗೇನಾದ್ರು ಕಡಿಮೆ ರೇಟಲ್ಲಿ ಮಾಡಿಸ್ಕೋಬೇಕು, ಅದೆಲ್ಲ ರೂಟ್ ಕೆನಲ್ಲು, ಫಿಲ್ಲಿಂಗು, ಇದೆಲ್ಲ ಇಲ್ಲಿ JSS ಎಜುಕೇಷನ್
ಅಕಾಡೆಮಿಕಲ್ಲಿ ಖಂಡಿತ ಅದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಇದು ಎಲ್ಲಿರೋದು ಅಡ್ರೆಸ್ಸು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನ ನೋಡಿಕೊಂಡು ಬನ್ನಿ. ಬೇಕಂದರೆ ನಿಮ್ದೇನೇ ಪ್ರಾಬ್ಲಮ್ ಇತ್ತು ಅಂದರೆ ಕಡಿಮೆ ಖರ್ಚಲ್ಲಿ ಮಾಡಿಕೊಡ್ತಾರೆ. ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಅಂದರೆ ಬೆಳಿಗ್ಗೆ ಬಂದರೆ ಸಂಜೆ ಹೋಗಬೇಕಾಗುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ಫಸ್ಟು ಅಲ್ಲಿ ಕಾರ್ಡ್ನ ಮಾಡಿಸ್ಕೋಬೇಕು. 50 ರೂಪಾಯಿ ಕೊಟ್ಬಿಟ್ಟು ನಾವು ಕಾರ್ಡ್ ಮಾಡಿಸ್ಕೊಂಡು, ನಾನು ಲಾಸ್ಟ್ ಟೈಮೇ ಮಾಡಿಸ್ಕೊಂಡಿದ್ದೆ. ಅದಕ್ಕೆ ಕಾರ್ಡ್ ತೋರಿಸ್ಬಿಟ್ಟು ಫೈಲ್ನ ಈಸ್ಕೊಂಡೆ. ನೀವು ಬರಬೇಕಾದ್ರೂ ಕೂಡ ಹಾಗೆ ಫೈಲ್ನ ಕೊಟ್ಬಿಟ್ಟು ಕಾರ್ಡ್ನ ಮನೆಗೆ ತರಬೇಕು. ಮತ್ತು ಕಾರ್ಡ್ ತೊಗೊಬಂದು ಕಾರ್ಡ್ ತೋರಿಸ್ಬಿಟ್ಟು ಫೈಲ್ ಇಸ್ಕೊಬೇಕು. ಆಮೇಲೆ 7th ಹೋದೆ. ನಿಮ್ಮದು 1 ವರ್ಷ ಆಗಿದೆ, ನೀವು ಕಾರ್ಡ್ನ ಎಂಟ್ರಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಮತ್ತೆ ಕೆಳಗಡೆ ಬಂದು ಎಂಟ್ರಿ ಮಾಡಿಸ್ಕೊಂಡು 50 ರೂಪಾಯಿ ಕೊಟ್ಬಿಟ್ಟು ವರ್ಷ ಎಂಟ್ರಿ ಮಾಡಿಸ್ಕೋತಾ ಇರಬೇಕಂತೆ. ಬಂದು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿದೆ. ಆಮೇಲೆ ಅಲ್ಲೆಲ್ಲ ಚೆಕಪ್ ಮಾಡಿಬಿಟ್ಟು, ನಾನು ಜಸ್ಟ್ ಇಲ್ಲಿ ಪೇನ್ ಇದೆ ಮತ್ತು ಫಿಲ್ಲಿಂಗು ಮಾಡಿಸ್ಕೊಂಡಿರಲಿಲ್ಲ. 1 ವರ್ಷದ ತನಕ ವೆಯ್ಟ್ ಮಾಡಿದ್ದೀನಿ. ಅಲ್ಲೆಲ್ಲ ತೋರಿಸ್ದ, ಅಲ್ಲೆಲ್ಲ ಹಾಳಾಗೋಗಿದೆ, ಎಕ್ಸ್ಟ್ರಾ ಇನ್ನೂ 2 ಹಲ್ಲು ಹಾಳಾಗಿದೆ, ಪೂರ್ತಿ ಹಾಳಾಗಿದೆ, ಹೋಗಿ ನಿಮಗೆ ಅಂತ ಹೇಳಿದ್ರು. ಇನ್ನೇನು ಮಂಗಳಾರತಿ ಮಾಡಿಸ್ಕೊಂಡಾಗಿತ್ತು ಡಾಕ್ಟ್ರ್ ಹತ್ರ. ಎಷ್ಟು ನೆಗ್ಲಿಜೆನ್ಸಿ ಮಾಡ್ತೀರಾ ನೀವು, ಪ್ರತಿದಿನ ತಿಂತೀರಾ ಅಂತೆಲ್ಲ ಹೇಳಿದ್ರು. ಸರಿ ಅಂತೇಳಿ ಅದು ಎಕ್ಸ್ಟ್ರಾಗೆ ಅಂತೇಳಿ ಬರ್ಕೊಟ್ಟಿದ್ರು. ಅದನ್ನು ಮಾಡಿಸ್ಬಿಟ್ಟು ಅದು ಕೊಡೋ ತನಕ ವೆಯ್ಟ್ ಮಾಡ್ತಾ ಅಲ್ಲೇ ಕುತ್ಕೊಂಡ್ವಿ. ನಾವು ಬೆಳಗ್ಗೆ 10:30ಗೆ ಹೋಗಿದ್ದು. ಅದು ಎಕ್ಸ್ರೇ 1 ಗಂಟೆ ಕೊಟ್ಟೆ, ಅವರು 2 ಗಂಟೆ ಕೊಡೋದು ಅಂತ ಹೇಳಿದ್ರು. ಅಲ್ಲೇ ಹೋಟೆಲ್ ಇದೆ, ಅಲ್ಲೇ ಫುಡ್ನ ತಿನ್ಕೊಬೋದು. ವೆರೈಟಿ ಫುಡ್ ಸಿಗುತ್ತೆ. ತಿನ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ತುಂಬ ದೊಡ್ಡದಿದೆ. ಮತ್ತು ಇಲ್ಲಿ ಹಾಸ್ಪಿಟಲ್ಲು ಮತ್ತು ಮೆಡಿಕಲ್ ಕಾಲೇಜು ಎರಡೂ ಕೂಡ ಇದೆ. ಇಲ್ಲೇ ಆಲ್ಮೋಸ್ಟ್ ಸ್ಟೂಡೆಂಟ್ಗಳೇ ಇಲ್ಲೆಲ್ಲದು ಕೂಡ ಟ್ರೀಟ್ ಮಾಡೋದು. ಆದರೆ ಇವತ್ತು ಸ್ಟೂಡೆಂಟ್ಗಳೇ ಇರಲಿಲ್ಲ. ಅಲ್ಲಿ ಎಕ್ಸಾಮ್ ಇತ್ತು. ಅದರಿಂದ ನೋಡಿ ಎಷ್ಟು ದೊಡ್ಡದಿದೆ ಅಂತ, ತುಂಬಾ ದೊಡ್ಡದಿದೆ. ಈ ಕಡೆ ಕಾಲೇಜು, ಈ ಕಡೆ ಹಾಸ್ಪಿಟಲ್ಲು, ಡೆಂಟಲ್ ಹಾಸ್ಪಿಟಲ್ಲು. ತುಂಬ ಜನ ಬರ್ತಾರೆ. ಮಾತ್ರ ನೀವು ಟೈಮ್ ಮಾಡಿಕೊಂಡು ಬರಬೇಕಾಗುತ್ತೆ. ಇಲ್ಲಿಗೆ ಬಂದರೆ ಆ ಕೆಲಸ ಈ ಕೆಲಸ ಹೋಗಿ ಮಾಡ್ಬೋದು ಅಂದರೆ ಖಂಡಿತ ಆಗಲ್ಲ. ಯಾಕಂದರೆ ಇಲ್ಲಿ ಬಂದರೆ ಆ ಟೈಮಲ್ಲೇ ಇಲ್ಲಿಗೆ ಹಿಡಿಯುತ್ತೆ. ಒಂದಿನ ಪೂರ್ತಿ ಬೇಕು. ನಾವು ಬೆಳಿಗ್ಗೆ ಬಂದಿದ್ದು 4 ಗಂಟೆ 3 ಗಂಟೆ ಆಗೇ ಹೋಯಿತು ನಾವು ಇಲ್ಲಿ. ಹಾಗೆ ಇಲ್ಲಿ ಯಾವುದೋ ಒಂದು ಹುಳು ಇದೆ ನೋಡಿ. ನಾನು ಇದು ಸಾವಿರಕಲ್ಲು ಅಂದ್ಕೊಂಡೆ. ಇದು ಸಾವಿರಕಲ್ಲು ಥರನೇ ಇಲ್ಲ. ಸಾವಿರಕಲ್ಲು ಥರನೇ ಇದೆ, ಆದರೆ ಯಾವುದು ಹುಳು ಅಂತ ಗೊತ್ತಿಲ್ಲ ನನಗೆ. ನಿಮ್ಗೇನಾದ್ರು ಗೊತ್ತಿದ್ದರೆ ನಮ್ಮ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ, ಇದು ಯಾವ ಹುಳು ಅಂತ. ಸಾವಿರಕಲ್ಲು ಥರನೇ ಇದೆ ನೋಡೋಕ್ಕೆ. ಸೇಮ್ ಸಾವಿರಕಲ್ಲು ಥರ ಇಲ್ವಮ್ಮ ಇದು? ಹಾಗೆ ತುಂಬ ಹೊತ್ತು ಕುತ್ಕೊಂಡಿದ್ದಾದ್ಮೇಲೆ ಒಳಗಡೆ ಹೋದ್ವಿ. ರಿಪೋರ್ಟ್ ಎಕ್ಸ್ರೇ ಇಸ್ಕೊಳ್ಳೋಣ ಅಂತೇಳಿ ಅಲ್ಲೊಂದು ಸ್ವಲ್ಪ ಹೊತ್ತು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಇಸ್ಕೊಂಡು ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸ್ದೆ. ಅವರು ತುಂಬ ಟೈಮ್ ತೊಗೊಂಡ್ರು. ಈ ಹಲ್ಲು ಹಾಳಾಗಿದೆಯಾ ಅಂತ ನೋಡಲಿಕ್ಕೆ ಅಂತೇಳಿ. 2 ಹಲ್ಲು ಕೀಳಿಸ್ಬೇಕು ಅಂತ ಹೇಳಿದ್ರು. 3ನೇ ಹಲ್ಲು ಕೀಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ತೊಗೊಂಡ್ರು. ಹಾಗೆ ಟೀ ಕುಡ್ಕೊಂಡು ಮಳೆ ಬರ್ತಾಯಿತ್ತು. ಹಂಗೆ ಅಲ್ಲಿ ಕೂಡ ಲಿಸ್ಟ್ ಇದೆ ನಿಮಗೆ, ಯಾವ್ದ್ಯಾವ್ದು ಏನೇನು ಅಂತೇಳಿ ಅದನ್ನ ಹಾಕಿರ್ತೀನಿ. ಹುಷಾರಾಗಿ ನೋಡಿಕೊಂಡು ನೀವು ಹೋಗಿ ಬಂದು ತೋರಿಸ್ಕೊಳ್ಳಿ. ಹಂಗೆ ಸಂಜೆ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ. ಇದು ಸ್ವೀಟ್ ಪೊಟ್ಯಾಟೋದಲ್ಲಿ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಆ ಥರ ಸೌತೆಕಾಯಿ ಕಟ್ ಮಾಡೋದ್ರಲ್ಲಿ ಹೊರ್ಕೊಂಡು ಡೈರೆಕ್ಟು ಬಿಸಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಂದರೆ ಸಾಕು. ಇಷ್ಟು ಕಲರ್ ಬರಬೇಕು. ಆವಾಗ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಟಿಶ್ಯೂ ಪೇಪರ್ ಇರಲಿಲ್ಲ, ನಾನು ಅದಕ್ಕೆ ಹಾಗೆ ಡೈರೆಕ್ಟು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೇಗನೆ ಆಗುತ್ತೆ, ಪಟ್ ಅಂತ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಲೈಟಾಗಿ ಹಾಕಿದ್ದೀನಿ ಇಲ್ಲಿ ಖಾರನ. ನೀವು ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಮಕ್ಕಳು ಕೇಳಿದಾಗೆಲ್ಲ ಆರಾಮಾಗಿ ಕೊಡ್ಬೋದು. ಈ ಥರ ಬೇಗನೆ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಆ ಸಿಪ್ಪೆ ಇತ್ತಲ್ಲ, ಅದನ್ನು ಕೂಡ ಚೆನ್ನಾಗಿ ತೊಳೆದು ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ. ಹಿಂಗೆ ಬಂತು. ಅದು ಬಿಸಾಕೋದೇನು ಬೇಡ, ಅದನ್ನು ಕೂಡ ಈ ಥರ ಫ್ರೈ ಮಾಡ್ಕೊಳ್ಳಿ. ನಿನ್ನೆ ಹೂವು ಕುಯ್ಕೊಂಡಿದ್ನಲ್ಲ, ಹಾಗೆ ಸ್ವಲ್ಪ ಮಲ್ಲಿಗೆ ಹೂವು ಇತ್ತು. ಇದು ಕಾಕಡ ಹೂವು, ಅದ್ರ ಜೊತೆ ಅದನ್ನು ಕಟ್ತಾಯಿದ್ದೀನಿ. ಈ ಹೂವು ಕಟ್ಟೋಕ್ಕೆ ನಾನು
15 ನಿಮಿಷ ತಗೊಂಡೆ. ಟೈಮ್ ಇಲ್ದಿರೋ ಟೈಮಲ್ಲಿ ಕಟ್ಟಿದ್ದು. ತುಂಬಾನೇ ಫಾಸ್ಟಾಗಿ ಕಟ್ಟಿದೆ ನಾನು ಈ ಹೂವನ್ನ. ನಿಮ್ಗೇನಾದರೂ ಹೂವು ಕಟ್ಟಕ್ಕೆ ಬರಲ್ಲ ಅಂದರೆ ಕಾಲಲ್ಲಿ ಇಟ್ಕೊಂಡು ಕಟ್ಟಿ. ಅದನ್ನ ಇನ್ನೊಂದು ಸಲ ತೋರಿಸ್ತೀನಿ ಹೇಗೆ ಅಂತೇಳಿ. ಬರದೇ ಇರೋರು ನಾನು ಅದೇ ಥರ ಕಲ್ತ್ಕೊಂಡಿದ್ದು. ನೋಡಿ ಇಷ್ಟು ಉದ್ದ ಬಂತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.